ಸುಖಿ ಭವನ್ ಫ್ಯಾಮಿಲಿ ವೆಜ್ ರೆಸ್ಟೋರೆಂಟ್ ಸೊ ಮ್ಯಾನೇಜ್ಮೆಂಟಿಂದ ಮಾತಾಡ್ತಾ ಇದ್ದೀವಿ. ಸೊ ಒಂದು ನಮ್ಮ ಹರಪುರ ಅಂದರೆ ಹರಪನಹಳ್ಳಿ ನಗರ ಬೀಚ್ ಹುಟ್ಟಿದ ನಾಡು. ಈ ಊರಿನಲ್ಲಿ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಬೇಕು ಎಲ್ಲರಿಗೆ ಅಂತ ಒಂದು ಕನಸಿತ್ತು. ಆ ಕನಸಿನಲ್ಲಿ ಒಂದು ತುಂಬ ಅದ್ಭುತವಾದ ಒಂದು ಎಲ್ಲರಿಗೆ ಸಮಾಧಾನ ಆಗುವಂಥ ಒಂದು ರೆಸ್ಟೋರೆಂಟನ್ನು ಮಾಡಿದ್ವಿ. ಪ್ಯೂರ್ ವೆಜ್ ಆಗಿರ್ತದೆ ಇದು. ಅಂದರೆ ಫ್ಯಾಮಿಲಿ ಬಂದು ಖುದ್ದು ನೀವೇ ವಿಸಿಟ್ ಮಾಡಿ ನೋಡ್ಬೋದು. ನೀವು ನೋಡ್ತಾ ಇದ್ದೀರಿ ಪಾರ್ಕಿಂಗ್ ಎಲ್ಲ ಪ್ಲೇಸ್ ತುಂಬ ಇದೆ. ಇಲ್ಲಿ ಎಲ್ಲ ಸೌಲಭ್ಯ ಇದೆ. ಅಂದರೆ ನಿಮ್ಗೆ ಕೆಫೆ ಬೇಕಾ ಕೆಫೆ ಇದೆ, ಟೀ ಕಾಫಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಇದೆ. ಜೊತೆಯಲ್ಲಿ ನಮ್ಮಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರ್ಬೋದು, VIP ಹಾಲ್ ಆಗಿರ್ಬೋದು, ಫಂಕ್ಷನ್ ಹಾಲ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು. ಶುದ್ಧ ರುಚಿ ಮತ್ತು ಶುಚಿಗೆ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ. ಶುದ್ಧ ಆಗಿರುವಂಥ ನೀರನ್ನೇ ನಾವು ಅಡುಗೆಗೆ ಬಳಸ್ಕೊಳ್ತಾ ಇದ್ದೀವಿ. ನೋಡಿ ಇಲ್ಲಿ ವ್ಯೂ ಪಾಯಿಂಟ್ ಅಂದರೆ ಬಂದಂಥವರಿಗೆ ಒಂದು ಫೋಟೋಸ್ ತೆಗಿಲಿಕ್ಕೆ, ಒಂದು ಛಾಯಾಚಿತ್ರನ ತೆಗೆಸ್ಕೊಳ್ಳಿಕ್ಕೆ ವ್ಯೂ ಸ್ಪಾಟ್ ಮಾಡಿದ್ದೀವಿ. ಇದನ್ನು ಬಂದಿದ್ದ ಕೂಡಲೇ ಒಂದು ಎನ್ವೈರನ್ಮೆಂಟ್ ಹೊರಗಡೆಯಿಂದ ನೋಡಿದ್ರೆ ಬೇರೆ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ವಿಶಾಲವಾದ ಪ್ರದೇಶ ಇದೆ. ಇದು ಒಂದು ಫ್ಯಾಮಿಲಿ ರೂಮ್. ನಿಮಗೆ ಫ್ಯಾಮಿಲಿ ರೂಮ್ ಇದೆಯಲ್ಲ, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಡಿಸ್ಟರ್ಬೇಷನ್ ಆಗದೆ, ಯಾವುದೇ ತೊಂದರೆ ಇಲ್ಲದೆ ಫ್ಯಾಮಿಲಿ ಬಂದು ಕೂರುವಂಥ ಒಂದು ಪ್ಲೇಸನ್ನು ನಾವು ಅದಕ್ಕೆ ಮಹತ್ವ ಕೊಟ್ಟಿದ್ದೀವಿ. ಜೊತೆಲಿ ಇದು VIP ರೂಮ್ ಅಂತ ಹೇಳಿ ಅಪ್ಡೇಟ್ ಆಗ್ತಾ ಇದೆ. ಇನ್ನೂ ಅಪ್ಡೇಟ್ ಆಗ್ಲಿಕ್ಕೆ ಈ VIP ರೂಮಲ್ಲಿ ಪರ್ಸನಲ್ ಆಗಿ ಎಲ್ಲರೂ ಕೂತ್ಬೇಕು, ನಮಗೆ ಒಂದು ಜಾಗ ಬೇಕಪ್ಪ, ಏನಾದ್ರು ಮೀಟಿಂಗ್ ಮಾಡ್ಕೊಂತೀರ ಅಥವಾ ಕುತ್ಕೊಂತೀರ ಅಂದ್ರೆ ಆ ಜಾಗ ಬೇಕಂದ್ರೆ ಆ ಜಾಗಕ್ಕಾಗಿ ಒಂದು ರೂಮನ್ನು ಮಾಡಿದ್ದೀವಿ. ಇಂಥವು 2 ರೂಮ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಫಂಕ್ಷನ್ ಹಾಲನ್ನು ಮಾಡೋರ ಉದ್ದೇಶ ಅಷ್ಟೇ, ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲ ಸಾಕಷ್ಟು ಬೇರೆ ಕಡೆ ಹಾಲ್ಗಳನ್ನು ಹುಡುಕ್ತಾ ಹೋಗ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಕೈಗೆಟುಕುವಂಥ ದಾರದಲ್ಲಿ ನಾವು ಬರ್ತ್ಡೇಗಳನ್ನು ಮಾಡ್ಲಿಕ್ಕೆ ಒಂದು ಪಾಯಿಂಟ್ ಮಾಡಿದ್ದೀವಿ. ಇದು 110 ಸಿಟ್ಟಿಂಗ್ಸ್ ಫೋರ್ ಇದೆ. 110 ಜನ ಕುತ್ಕೋಬಹುದು, ಕುತ್ಕೊಂಡು ಒಂದು ಫಂಕ್ಷನ್ ನಡೆಸ್ಕೋಬಹುದು. ಎಲ್ಲ ಸೌಲಭ್ಯವನ್ನು ನಾವು ನೀಡ್ಕೊಡ್ತೀವಿ. ಒಮ್ಮೆ ಬನ್ನಿ, ಭೇಟಿ ಕೊಡಿ. ನಿಮಗೆ ಸುಖಿ ಭವನ ಒಂದು ಮ್ಯಾನೇಜ್ಮೆಂಟ್ ನಿಮಗೆ ಸ್ವಾಗತ ಕೋರುತ್ತೆ. ಥ್ಯಾಂಕ್ ಯು ವೆರಿ ಮಚ್.